ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ಗೌರಿ ಹಬ್ಬದ ನೆಕ್ಸ್ಟ್ ಡೇ ವ್ಲಾಗ್, ಅಂದರೆ ವರ್ಷದೊಡುಕು ಅಂತ ಹೇಳ್ತಾರಲ್ವ, ಆ ದಿವಸದ ಒಂದು ವ್ಲಾಗನ್ನು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ, ಸೊ ದಟ್ ಯಾವುದೇ ಒಂದು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಗೌರಿ ಮತ್ತು ಗಣೇಶ ಹಬ್ಬದ ವ್ಲಾಗ್ನ ನಾನು ಅಪ್ಲೋಡ್ ಮಾಡಿದ್ದೆ, ಬಟ್ ಸ್ವಲ್ಪ ಲೇಟ್ ಆಯಿತು, ಇದನ್ನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಹಂಗಾಗಿ ಇವಾಗ ಶೇರ್ ಮಾಡ್ತಾಯಿದ್ದೀನಿ. ಇವತ್ತಿನ ದಿವಸ ನಮ್ಮ ಮನೆ ಕಡೆ ಎಲ್ಲ ಏನು ಪ್ರೋಗ್ರಾಮ್ ಅಂದರೆ, ಯಾರೆಲ್ಲ ನೀಲ್ಗಾರರಾಗಿರ್ತಾರೆ ಅವರು ಭಿಕ್ಷೆನ ಮಾಡಬೇಕು. ಅಟ್ಲೀಸ್ಟ್ ಒಂದು 5 ಮನೆನಾದರೂ ಮಾಡಲೇಬೇಕು. ಊರಲ್ಲಿದ್ದಾಗ ತುಂಬ ಜನ ಮನೆಗಳಿಗೆ ಹೋಗಿ ಭಿಕ್ಷೆ ಎಲ್ಲ ಮಾಡ್ತಾಯಿದ್ವಿ, ಬಟ್ ಇಲ್ಲಿ ಒಂದು 5 ಮನೆ ಮಾತ್ರ ಮಾಡ್ತೀವಿ ಅಷ್ಟೇ. ಹಾಗೆಯೇ ಇವತ್ತು ಮನೆ ದೇವರಿಗೆ ಹೋಗೋ ಪ್ರೋಗ್ರಾಮ್ ಕೂಡ ಇದೆ. ಸೊ ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿದ್ದೆ ವೀರಭದ್ರೇಶ್ವರ ದೇವಸ್ಥಾನ ಅಂತ ಹೇಳಿ, ಹೊಸವಾಡಿ ವೀರಭದ್ರ ಸ್ವಾಮಿ ದೇವಸ್ಥಾನ, ಅಲ್ಲಿಗೂ ಕೂಡ ಹೋಗಬೇಕಾಗಿದೆ. ಸೊ ಅದಕ್ಕೋಸ್ಕರ ಅಂದರೆ ಭಿಕ್ಷೆ ಎಲ್ಲ ಮುಗಿಸಿ ಮನೆಯಲ್ಲಿ ಒಂದಷ್ಟು ಪದ್ಧತಿಗಳಿದೆ, ಅದೆಲ್ಲ ಮುಗಿಸಿ ನಾವಿವತ್ತು ಮನೆ ದೇವರಿಗೂ ಕೂಡ ಹೋಗ್ತಾ ಇದ್ದೀವಿ. ಸೊ ಅದರದ್ದು ಪೂರ್ತಿ ವ್ಲಾಗನ್ನ ನಾನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಎದ್ದೆ, ಯಾಕಂದರೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಂದಿರುತ್ತೆ. ತಿಂಡಿ ಎಲ್ಲ ಮಾಡಿಟ್ಟು ಅದಾದ ನಂತರ ದೇವ್ರ ದೀಪ ಎಲ್ಲ ಹಚ್ಚಿ, ಅಂದರೆ ಗಣೇಶನಿಗೆ ದೀಪ ಎಲ್ಲ ಹಚ್ಚಿ ನೈವೇದ್ಯ ಮಾಡಿ ಅದಾದ ನಂತರ ಭಿಕ್ಷೆಗೆ ಬರಲಿಕ್ಕೆ ಶುರು ಮಾಡ್ತಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಮಾಡಿಕೊಂಡೆ. ಇವಾಗ ಸತೀಶ್ ಅವರು ಸ್ನಾನ ಎಲ್ಲ ಮುಗಿಸಿ ಅವರು ಕೂಡ ದೀಪ ಹಚ್ಚಿ ನೆಕ್ಸ್ಟ್ ಭಿಕ್ಷೆಗೆ ಹೊರಡ್ತಾರೆ. ಸೊ ಆವಾಗ ನಾನಿಲ್ಲಿ ಪಾದಪೂಜೆ ಮಾಡ್ತಾಯಿದ್ದೀನಿ, ಬಟ್ ಕ್ಯಾಮ್ರಾ ಮಿಸ್ ಆಗಿ ಸರಿಯಾಗಿ ಫೋಕಸ್ ಆಗಿಲ್ಲ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರನೇ ವೀಡಿಯೋ ಮಾಡ್ಕೊಂಡಿದ್ದೆ. ಸೊ ಪಾದಪೂಜೆ ಎಲ್ಲ ಮಾಡಿ ಬೆತ್ತ ಮತ್ತು ಜೋಳಿಗೆ ಕೂಡ ಪೂಜೆ ಮಾಡಿ ಅವರನ್ನು ಭಿಕ್ಷೆಗೆ ಕಳಿಸುವಂಥದ್ದು. ಸೊ ಮೊದಲು ಬಂದು ನಮ್ಮ ಮನೆಯ ಭಿಕ್ಷೆ ಇರುತ್ತೆ. ಸೊ ಮಂಡ್ಯ ಸ್ವಾಮಿ ರಾಚಪ್ಪಾಜಿ ಭಿಕ್ಷೆ ಅಂತ ಹೇಳ್ತಾರೆ. ಆವಾಗ ನಮ್ಮ ಮನೆಯಲ್ಲಿ ಅಕ್ಕಿ ಆಗಿರ್ಬೋದು, ಎಲೆ ಅಡಿಕೆ ಮತ್ತು ಕಾಣಿಕೆ, ಬಾಳೆಹಣ್ಣು, ಬೇಳೆ ಇದೆಲ್ಲ ಇಟ್ಟು ಅವರಿಗೆ ಭಿಕ್ಷೆಯನ್ನು ಹಾಕ್ತೀವಿ. ಅದಾದ ನಂತರ ಬೇರೆಯವ್ರ ಮನೆಗಳಿಗೆ ಹೋಗಿ ಭಿಕ್ಷೆ ಎಲ್ಲ ಮಾಡ್ಕೊಂಡು ಬರ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಪೂಜೆ ಎಲ್ಲ ಮಾಡಿ ಭಿಕ್ಷೆ ಹಾಕಿ ಅವ್ರಿಗೆ ನಮಸ್ಕಾರ ಮಾಡಿ ಕಳಿಸ್ಕೊಟ್ಟೆ. ಸೊ ಅದಾದ ನಂತರ ಭಿಕ್ಷೆಗೆ ಅಂತ ಹೇಳಿ ನನ್ನ ತಂಗಿ ಮನೆಗೆ ಹೋಗ್ತಾರೆ. ಸೊ ಅಲ್ಲೂ ಕೂಡ ನನ್ನ ತಂಗಿ ಹಸ್ಬೆಂಡ್ ಎಲ್ಲ ಭಿಕ್ಷೆ ಎಲ್ಲ ಹಾಕಿ ಅವರು ಕೂಡ ನಮಸ್ಕಾರ ಮಾಡ್ಕೊತಾ ಇದ್ದಾರೆ. ಸೊ ಅದೊಂದು ವೀಡಿಯೋ ಮಾಡ್ಕೊಂಡಿದ್ದೆ. ಇನ್ನುಳಿದಂತೆ ಬೇರೆ ಮನೆಗಳಿಗೂ ಕೂಡ ಹೋಗಿ ಭಿಕ್ಷೆ ಎಲ್ಲ ಮಾಡಿಬಿಟ್ಟು ಬರ್ತಾರೆ. ಸೊ ಹಾಗೆಯೇ ನನ್ನ ತಂಗಿ ಹಸ್ಬೆಂಡ್ ಅಂದರೆ ನನ್ನ ಮೈದನ ಕೂಡ, ಅವರು ಕೂಡ ನೀಲ್ಗಾರಾಗಿರೋದ್ರಿಂದ ಅವರು ಕೂಡ ಭಿಕ್ಷೆ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಬಂದು ನಮ್ಮ ಚಿಕ್ಕ ಮಾವನ ಮಗ, ಅವರು ಕೂಡ ನೀಲ್ಗಾರಾಗಿರೋದ್ರಿಂದ ಅವರು ಕೂಡ ಭಿಕ್ಷೆಗೆ ಬಂದಿದ್ದರು. ಹಾಗೆ ನಮ್ಮ ಮನೆಯವರು ಕೂಡ ಅವ್ರ ಮನೆಗೆ ಹೋಗಿದ್ರು. ಕೆಲವೊಬ್ಬರಿಗೆ ಸಿಟಿಗಳಲ್ಲಿ ಗೊತ್ತಿರಲ್ಲ ಇದು ಯಾವ ಥರ ಏನು ಅನ್ನೋದು. ಮಂಟೆ ಸ್ವಾಮಿ ಮತ್ತು ರಾಜಪ್ಪಾಜಿ ಕಥೆಗಳನ್ನು ಕೇಳಿರೋರ್ಗೆ ಮಾತ್ರ ಇದೆಲ್ಲ ಗೊತ್ತಿರುತ್ತೆ. ನೀವೆಲ್ಲ ಕೇಳಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಬಟ್ ನಮ್ಮದು ಇದೊಂದು ಪದ್ಧತಿ. ಅವರು ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಅಥವಾ ಟೀಚರ್ ಆಗಿರ್ಬೋದು, ಯಾವುದೇ ಒಂದು ರೀತಿಯಲ್ಲಿದ್ದರೂ ಕೂಡ ಈ ಒಂದು ಪದ್ಧತಿಗಳನ್ನ ತಪ್ಪಿಸ್ತಾನೆ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಈ ಹಬ್ಬದ ಬೆಳಿಗ್ಗೆ ಈ ರೀತಿ ಭಿಕ್ಷೆಯನ್ನು ಮಾಡ್ತಾರೆ. ಸೊ ಇದೊಂದು ಪದ್ಧತಿಗಳನ್ನ ನಾವು ಅವಾಗಿಂದನೂ ರೂಢಿ ಮಾಡ್ಕೊಂಡು ಬಂದಿದ್ದೀವಿ. ಹಾಗೆ ಇವತ್ತೇನು ತಿಂಡಿ ಮಾಡಲಿಕ್ಕೆ ಹೋಗಲ್ಲ, ಜಸ್ಟ್ ನೆನ್ನೆ ಎಲ್ಲ ಶಾವಿಗೆ ಮಾಡಿರ್ತೀವಲ್ವ, ಆ ಶಾವಿಗೆನೇ ಬೆಳಗ್ಗೆಗೆ ಇಟ್ಕೊಂಡಿರ್ತೀವಿ. ಅದನ್ನೇ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೇ ನಾವು ಕಾಯಿ ಹಾಲು ಅಥವಾ ಕಾಯಿ ತೊಗೆ ಅಂತ ಮಾಡ್ತೀವಿ, ಅದನ್ನು ಮಾಡಿ ಅದನ್ನೇ ತಿನ್ಕೊಳ್ಳೋದು ಅಷ್ಟೇ. ಬಟ್ ಪ್ರೀತು ಬಂದು ಅವನು ಶಾವಿಗೆ ತಿನ್ನಲ್ಲ, ಹಾಗಾಗಿ ಅವನಿಗೆ ಮ್ಯಾಗಿ ಮಸಾಲೆ ಎಲ್ಲ ಹಾಕಿ ಒಗ್ಗರಣೆ ಮಾಡಿಕೊಟ್ಟಿದ್ದೆ. ಹಾಗೆ ನೆಕ್ಸ್ಟ್ ಬಂದು ನಾವು ಹೊಸವಾಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಆನ್ ದ ವೇ ಹೋಗ್ತಿದ್ದಂಗೆ ಸ್ವಲ್ಪ ಮಳೆ ಶುರುವಾಯಿತು. ಅವಾಗೆಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ಅದೊಂಥರ ಈ ವಾತಾವರಣ ನೋಡ್ತಿದ್ದಂಗೆ ಒಂಥರ ಹಿಂದಿನ ನೆನಪಾಯಿತು. ಒಂದು 10 years ಬ್ಯಾಕ್ ನಾವು ಯಾವ ಥರ ಹೋಗ್ತಿದ್ವಿ ಏನು ಅನ್ನೋದೆಲ್ಲ ನೆನಪಾಗ್ತಾಯಿತ್ತು. ಇವಾಗ ಕಾರ್ಗಳಿದೆ, ಬೈಕ್ಗಳಿದೆ, ಎಲ್ಲರ ಹತ್ರನೂ ಇವಾಗ ಈ ರೀತಿ ಹೋಗ್ತಾಯಿದ್ವಿ. ಬಟ್ ಮುಂಚೆ ಎಲ್ಲ ನಾವು ಈ ರೀತಿ ಕಾರಲ್ಲಿ ಬೈಕಲ್ಲಿ ಹೋಗ್ತಿರ್ಲಿಲ್ಲ. ಎಲ್ಲರೂ ಸೇರಿಕೊಂಡು ಒಂದು ಟೆಂಪೋ ಅಥವಾ ಆಟೋ ಮಾಡ್ಕೋತಾ ಇದ್ವಿ. ಓಪನ್ ಆಟೋ ಇರುತ್ತಲ್ಲ ಆ ಥರ, ಅಂದರೆ ಈ ಕುರಿಗಳು ಹಸುಗಳನ್ನ ತುಂಬ್ತಾರ ನೋಡಿ, ಆ ಥರ ಆಟೋಗಳನ್ನ ಮಾಡ್ಕೊಂಡು ಹೋಗ್ತಿದ್ದಿದ್ದು ನಾವು. ಆ ಲೈಫೇ ಒಂಥರ ಚೆನ್ನಾಗಿದೆ ಅನ್ನಿಸ್ತಾ ಇತ್ತು. ಅದೆಲ್ಲ ನೆನಪಾಗ್ತಾ ಇತ್ತು ಇದನ್ನೆಲ್ಲ ನೋಡ್ತಾ ಇದ್ದಾಗ. ಆವಾಗ ಏನಾಗ್ತಿತ್ತು ಅಂದರೆ ಕೆಲವೊಮ್ಮೆ ಮಳೆನೇ ಬಂದುಬಿಡೋದು, ತುಂಬ ಬಿಸಿಲಾಗೋದು. ಅದಕ್ಕೆಲ್ಲ ಒಂದು ತಾರ್ಪಲ್ ಇಟ್ಕೊಂಡ್ಬಿಡೋರು. ಆವಾಗ ಯಾವಾಗೆಲ್ಲ ಮಳೆ ಬರುತ್ತೆ ತಾರ್ಪಲ್ ಕೊಡೋರು. ಆವಾಗ ಎಲ್ಲರೂ ಸೇರಿಕೊಂಡು ಆ ಕಡೆ ಈ ಕಡೆ ಸೈಡಲ್ಲಿ ನಿಂತಿದ್ದು
ಗೊತ್ತಿರೋರೆಲ್ಲ ಇಟ್ಕೊಂಡು ಆ ಮಳೆನ ಮ್ಯಾನೇಜ್ ಮಾಡಿಕೊಂಡೇ ಹೋಗ್ತಿದ್ವಿ. ಹಾಗೆ ನಮ್ಮ ಸಿಸ್ಟರ್ಸ್ ಆಗಿರ್ಬೋದು, ನಮ್ಮ ಮೈದಾ ಎಲ್ಲರೂ ಸೇರ್ಕೊಂಡು ಅಂತ್ಯಾಕ್ಷರಿ ಎಲ್ಲ ಆಡ್ಕೊಂಡು ಹೋಗ್ತಾಯಿದ್ವಿ. ಅದೆಲ್ಲ ನೆನಪಾಗ್ತಾಯಿತ್ತು. ನಿಜ ಈ ಒಂದು ಓಲ್ಡ್ ಮೆಮೊರೀಸ್ ಎಷ್ಟು ಚೆಂದ ಅನಿಸುತ್ತಲ್ವ. ಕೆಲವೊಮ್ಮೆ ಅನಿಸುತ್ತೆ ಇವಾಗೆಲ್ಲ ಒಂಟಿ ಥರ ಫೀಲ್ ಆಗುತ್ತೆ ಕೆಲವೊಂದು ಸಾರಿ. ಅವಾಗೆಲ್ಲ ಎಷ್ಟು ಚೆನ್ನಾಗಿತ್ತು ಅಂತ ಅನಿಸುತ್ತೆ ಒಂದೊಂದು ಸಾರಿ ಅಂತೂ. ಈ ಒಟ್ಟು ಕುಟುಂಬದನೇ ಹಾಗೆಯೇ ಒಂಥರ ಜೇನುಗೂಡು ಫ್ಯಾಮಿಲಿ ಅಂತಾರಲ್ಲ ಆ ರೀತಿ. ಇವಾಗಲೂ ನಾವೇನು ಒಬ್ರಿಗೊಬ್ರನ್ನ ಬಿಟ್ಕೊಡಲ್ಲ, ಎಲ್ಲರೂ ಬರೋವರೆಗೂ ಇದ್ದು ಪೂಜೆ ಮಾಡಿಸ್ಕೊಂಡೇ ಬರೋದು. ಬಟ್ ಸ್ಟಿಲ್ ಆವಾಗ ಹೋಗ್ತಿದ್ದ ರೀತಿಯೇ ಬೇರೆ. ಇವಾಗ ಸ್ವಲ್ಪ ಇದರಲ್ಲಿ ಚೇಂಜಸ್ ಆಗಿದೆ, ಅದನ್ನೇ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ಸ್ಟಿಲ್ ಇವಾಗ ಮೊದಲೆಲ್ಲ ಯಾವ ರೀತಿ ಎಲ್ಲರೂ ಬರೋವರೆಗೂ ವೆಯ್ಟ್ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತೀವೋ ಇವಾಗಲೂ ಹಾಗೆ ಮಾಡ್ಕೊಂಡು ಬರ್ತೀವಿ. ಸೊ ಇದು ಬಂದು ನಮ್ಮ ಮನೆ ದೇವರು. ಸೊ ಮನೆ ದೇವ್ರ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟ್ ಇಲ್ಲಿ ನಮಗೆ ಉತ್ಸವ ಮೂರ್ತಿ ಎಲ್ಲ ಇರುತ್ತೆ, ಅಲ್ಲಿಗೂ ಕೂಡ ಎಲ್ಲ ಪೂಜೆ ಮಾಡಿಕೊಟ್ರು. ವೇದೋಕ್ತಮಂಗಳ ನೀರು ಹಾಗೆ ಮನೆ ದೇವ್ರ ಪೂಜೆ ಎಲ್ಲ ಮುಗೀತು. ತುಂಬ ಹೊತ್ತು ವೆಯ್ಟ್ ಮಾಡ್ತಾನೆ ಇರ್ತೀವಿ. ಸೊ ಎಲ್ಲರೂ ಪೂಜೆಯಲ್ಲಿ ಮುಗಿಸ್ಕೊಂಡು ಹೊರಟೋಗ್ತಾರೆ ಬೇರೆ ಊರವರೆಲ್ಲ. ಬಟ್ ನಾವು ಆಲ್ಮೋಸ್ಟ್ ಒನ್ ಡೇ ಪೂರ್ತಿ ನಮ್ಮ ಒಂದು ದೇವಸ್ಥಾನದಲ್ಲೇ ಕಳೆದ್ಬಿಡ್ತೀವಿ ಇವತ್ತೆಲ್ಲ. ಸೊ ಏನೋ ಒಂಥರ ನೆಮ್ಮದಿ. ಇವತ್ತೊಂದು ದಿವಸ ಹಬ್ಬ ಎಲ್ಲ ಮಾಡಿ ಬೆಳಗ್ಗೆ ಹೋಗ್ತೀವಲ್ಲ, ಅದೊಂದು ಫೀಲೇ ಒಂಥರ ಚೆಂದ ಅನ್ನಿಸ್ತಾ ಇರುತ್ತೆ. ಹೋಗಿ ಮನೆ ದೇವರ ದರ್ಶನ ಎಲ್ಲ ಮಾಡಿ ಅವ್ರ ಹತ್ರ ಪ್ರಸಾದ ಎಲ್ಲ ತಗೊಂಡು ತಿನ್ಕೊಂಡು ಬಂದರೆ ಅದೇನೋ ಒಂಥರ ನೆಮ್ಮದಿ ಮನಸ್ಸಿಗೆ. ಏನಾದರೂ ಮನೇಲಿ ಪ್ರಾಬ್ಲಮ್ಸ್ ಇರುತ್ತೆ, ಕೆಲವೊಂದು ಸರಿ ಮನಸ್ಸೇ ಸರಿ ಇಲ್ಲ, ಆ ರೀತಿ ಎಲ್ಲ ಆಗ್ತಾ ಇರುತ್ತೆ. ಸೊ ಈ ರೀತಿ ಒಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಸೊ ಅದಕ್ಕೋಸ್ಕರ ತಪ್ಪಿಸ್ತೇನೆ ಎಲ್ಲರೂ ಕೂಡ ಹೋಗ್ತಾ ಇರ್ತೀವಿ. ಹಾಗೆ ಅಲ್ಲೇ ಪ್ರಸಾದ ಎಲ್ಲ ಕೊಟ್ಟರು. ಅಂದರೆ ಪ್ರಸಾದ ಅಂದರೆ ಯಾರಾದರೂ ಮಾಡಿಸಿರ್ತಾರೆ ಇವತ್ತಿನ ದಿವಸ ಅನ್ನ ಸಾಂಬಾರು ಪಾಯಸ ಮತ್ತು ಸ್ವೀಟ್ ಮತ್ತು ಹುಳಿ ಎಲ್ಲ ಕೂಡ ಅಲ್ಲೇ ಮಾಡಿಸಿದ್ರು. ಅದನ್ನೆಲ್ಲ ತಿನ್ಕೊಂಡು ಬಂದ್ವಿ. ಮೊದಲೆಲ್ಲ ಏನು ಮಾಡ್ತಾಯಿದ್ವಿ ಅಂದರೆ ರೈಸ್ ತೊಗೊಂಡು ಹೊರಟೋಗ್ತಾಯಿದ್ವಿ. ಅಲ್ಲೇ ಹೋಗಿ ಅನ್ನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಸಿರ್ತೀವಲ್ವ, ಕಾಯಿಂದ ತುರ್ಕೊಂಡು ಚಟ್ನಿ ಎಲ್ಲ ಮಾಡಿ ಅದೊಂಥರ ತುಂಬ ಚೆನ್ನಾಗಿರ್ತಿತ್ತು. ಚಟ್ನಿ ಅನ್ನ ಮಾಡ್ತಾಯಿದ್ವಿ. ಹಾಗೆ ಗೊಜ್ಜು ಕಲಿಸ್ತೀವಲ್ಲ, ಹುಣಸೆಹಣ್ಣು ಮತ್ತು ಖಾರದ ಪುಡಿ, ಈರುಳ್ಳಿ, ಈ ಥರ ಒಂದಷ್ಟು ಸಣ್ಣ ಪುಟ್ಟ ಐಟಮ್ ಹಾಕಿ ಗೊಜ್ಜು ಕಳಿಸ್ತಾ ಇದ್ವಿ. ಆಸಮ್ ಆಗಿರ್ತಿತ್ತು ಟೇಸ್ಟ್ ಅಂತೂ. ಎಲ್ಲರೂ ಕೂಡ ಇವಾಗ್ಲೂ ಮಿಸ್ ಮಾಡ್ಕೋತಾರೆ. ಹಾಗೆ ಎಲ್ಲರೂ ಒಟ್ಟಿಗೆ ಸೇರಿದ್ದರಿಂದ ಒಂದು ಮಹಿಳೆ ಗ್ಯಾಂಗ್ ಇತ್ತು, ಅದ್ರದ್ದೊಂದು ಫೋಟೋ, ಹಾಗೆ ಜೆಂಟ್ಸ್ ಎಲ್ಲ ಇದ್ರಲ್ಲ ಅವ್ರದ್ದೊಂದು ಫೋಟೋ ಎಲ್ಲ ತಗೊಂಡ್ವಿ. ಇಲ್ಲಿ ಖುಷಿ ಯಾರಿದ್ದು ಖುಷಿ ಯಾರಿದ್ದು ಆ ಕಡೆ ತಿರುಗಿಸ್ಬಿಡುವ. ಅಂಬೇಡ್ಕರ್ ಬೈ ಒಂಚೂರು ಟೆಂಪಲ್ ಇದೆ, ಆಮೇಲೆ ಮಾಡಿ. ಆಯ್ತು ಅಲ್ಲಿ ಸರ ನೋಡಿ, ಸರ ಇಸ್ಕೊಂಡು ಮುದ್ದ ಕೊಡು. ಇನ್ನೊಂದು 5 ನಿಮಿಷ ಹಂಗೆ ಇರು. ಬನ್ನಿ ಎದ್ದೇಳಿ. ಹಾಗೆ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಯಾಕಂದರೆ ಅಲ್ಲಿ ಫುಲ್ ಗ್ರೌಂಡ್ ಎಲ್ಲ ಚೆನ್ನಾಗಿತ್ತು ಓಡಾಡಲಿಕ್ಕೆ. ಹಾಗಾಗಿ ಅವ್ರಿಗೆ ಆ ಥರ ಇಷ್ಟ ಆಗುತ್ತೆ. ಅವ್ರ ಪಾಡ್ಗೆ ಅವ್ರು ಬಿಟ್ಬಿಟ್ರೆ ಖುಷಿಯಿಂದ ಆಟ ಆಡ್ತಾ ಇರ್ತವೆ. ಸೊ ಅದೆಲ್ಲ ಒಂದಷ್ಟು ನೋಡೋಕೆ ಚೆನ್ನಾಗಿತ್ತು. ಸೊ ಅದೊಂದಷ್ಟು ವೀಡಿಯೋ ಮಾಡ್ಕೊಂಡಿದ್ದೆ. ಇದು ಬಂದು ಲಾಸ್ಟಲ್ಲಿ ಎಲ್ಲರೂ ಹೊರಡ್ತಾ ಇದ್ದಲ್ಲೋ ಆವಾಗ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ. ಸೊ ಎಲ್ಲರಿಗೂ ಬಾಯ್ ಹೇಳಿ ಹೊರಟ್ವಿ. ಹಾಗೆ ಅದಕ್ಕೆ ಮಕ್ಕಳು ಈ ಸರಿ ಬಾಗ್ನ ಎಲ್ಲ ಕೊಡ್ತಾಯಿದ್ವು. ಅಂದರೆ ಹೊಸ್ದಾಗಿ ಮದುವೆ ಆಗಿರೋದ್ರಿಂದ ಸೊ ಎಲ್ಲರಿಗೂ ಬಾಗ್ನ ಕೊಡ್ತಾಯಿದ್ವಲ್ಲ, ಹಾಗಾಗಿ ನಮ್ಮ 3 ಜನಕ್ಕೂ ಅಂದರೆ ನನಗೆ,
ನನ್ನ ತಂಗಿಗೆ ಮತ್ತು ನಮ್ಮ ಚಿಕ್ಕತ್ತಿಗೆಲ್ಲ ಬಾಗ್ನ ಎಲ್ಲ ಕೊಟ್ಟಲು. ಸೊ ಅದಕ್ಕೋಸ್ಕರ ಬನ್ನಿ ಅಂತ ಹೇಳಿದರು, ಹಾಗಾಗಿ ಹೋದ್ವಿ. ಹಾಗೆ ಅಲ್ಲೊಂದಷ್ಟೊತ್ತು ಇದ್ವಿ, ಆಲ್ಮೋಸ್ಟ್ 8 o'clock ಆಗೇ ಹೋಯ್ತು ಅಲ್ಲಿ. ಸೊ ಅಲ್ಲಿಂದ ಮತ್ತೆ ನಮ್ಮ ಚಿಕ್ಕತ್ತಿಗೆ ಮನೆಗೂ ಕೂಡ ಹೋದ್ವಿ. ಅಲ್ಲಂತೂ ಕ್ರಿಷ ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ಲು, ಅವಳ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ. ಸೊ ನೆಕ್ಸ್ಟು ನಾವು ಹೋಗೋರಿಗೆ ಆಲ್ಮೋಸ್ಟ್ ಒಂದು 9 o'clock ಆಗಿತ್ತು. ಅದಾದಮೇಲೆ ಹೋಗಿ ಗಣೇಶನಿಗೆ ನೈವೇದ್ಯ ಏನು ಮಾಡಿರಲಿಲ್ವ ಅಲ್ಲ, ಹಂಗಾಗಿ ನೈವೇದ್ಯ ಎಲ್ಲ ಮಾಡಿದ್ವಿ. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಟಿಲ್ ದೆನ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೇ ಇನ್ ದ ನೆಕ್ಸ್ಟ್ ಲಾಗ್.